ಆಸ್ಟ್ರೇಲಿಯಾ ಗಂಡು ಬರುತ್ತಿದ್ದಾರೆ. ಹಲೋ ನೋಡಿ ನೋಡಿ. ಓ ಹುಡುಗನ್ ತಂದೆನಾ? ಅಲ್ಲಮ್ಮ. ಮತ್ತೆ ಅಣ್ಣನ? ಅಲ್ಲಮ್ಮ. ಓ ದೊಡ್ಡಪ್ಪ ಇರ್ಬೋದು. ಅಲ್ಲಮ್ಮ, ಈ ತಾನೇ ಹುಡುಗ. ಹೌ ಆರ್ ಯು? ತಲೆ ಎಲ್ಲ ಹುಡುಕಿದ್ರು 3 ಕೂದ್ಲಿಲ್ಲ, ಮೈಯಲ್ಲಿ ಮೂಳೆ ಬಿಟ್ರೆ 1 ಪಾವು ಮಾಂಸ ಇಲ್ಲ. ಈಗಲೂ ಆಗಲೋ ಚಟ್ಟಕ್ಕೆ ಸಿದ್ಧವಾಗಿದನಲ್ಲಪ್ಪ. ಅಮ್ಮ, ಇನ್ನು 50 ವರ್ಷ ಆಗಿಲ್ಲ. ಹಾಗಂತ ನನ್ನ ಮಗಳನ್ನ ಈ ಮುದುಕನ್ ಕೊಟ್ಟು ಮದುವೆ ಮಾಡ್ಬೇಕೇನ್ರಿ? ಬೇಡ, ಆಸ್ಟ್ರೇಲಿಯಾ ಗಂಡು ಬೇಡ. ನಿಮ್ಮ ಕಂಡೀಷನ್ಗೆ ಓಕೆ ಆಗೋ ನವಯುವಕನಾಗಿರೋ ಗಂಡು ಇದೆಯಮ್ಮ, ಆಫ್ರಿಕಾದ ಗಂಡು. ಆದ್ರೆ ಮುಖ ಮಾತ್ರ ಸ್ವಲ್ಪ ಹಂದಿ ತರ ಇದೆ. ಮುಖ ಹಂದಿ ತರ ಇದ್ರು ಸರಿ, ಗೂಬೆ ತರ ಇದ್ರು ಸರಿ, ಒಂದು ಲೆಗ್ಗು ಇಲ್ದೇ ಇದ್ರು ಸರಿ, ಹುಡುಗ ದುಡ್ಡಿನಲ್ಲಿ ಕುಬೇರನಾಗಿರ್ಬೇಕಷ್ಟೇ. ಮುಚ್ಕೊಂಡು ನೋಡ್ರಿ, ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ಕೋಟ್ಯಾಧೀಶ್ವರ ಆಗಿರ್ಬೇಕು, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿರ್ಬೇಕು, ನೋಡೋಕೆ ಸೂಪರ್ ಆಗಿರ್ಬೇಕು, ಸುತ್ತಮುತ್ತ 28 ಹಳ್ಳಿಗಳಲ್ಲಿ ನನ್ನ ಅಳಿಯನೇ ಟಾಪ್ ಆಗಿರ್ಬೇಕು, ಒಟ್ನಲ್ಲಿ ನಮ್ಮ ಲೆವೆಲ್ ನ ಮೀರ್ಸೋ ಹಾಗಿರ್ಬೇಕು. ಹಲೋ ಕೃಷ್ಣಣ್ಣ, ಹಲೋ, ಚೆನ್ನಾಗಿದೆ ಮಗನೇ. ಎಲ್ಲಿ? ಸಿಂಗಾಪುರ್ ಇಂದ ಮಾತಾಡ್ತಿದ್ಯಾ? ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದ್ಬಿಟ್ಟಿದ್ಯಾ? ಚಿನ್ನದ ಮೆಡ್ಲು ಸಿಕ್ಲಿಲ್ವಾ? ಬೆಳ್ಳಿ ಮೆಡ್ಲು ಸಿಕ್ತಾ? ಹೋಗ್ಲಿ ಬಿಡುಕಂತ ನನ್ನ ಆಸೆ ಫಲಿಸ್ತು. ಹೌದಪ್ಪ, ಚೆನ್ನಾಗಿದ್ದಾರೆ. ನಿಮ್ಮ ಅತ್ತೆ, ನಿಮ್ಮ ಅಜ್ಜಿ, ಬೋಹಿನಿ ಎಲ್ಲ ಚೆನ್ನಾಗಿದ್ದಾರೆ. ಏನೋ ನಾಳೆ ನೀನ್ ಸಿಂಗಾಪುರ್ ಇಂದ ಇಂಡಿಯಾಕ್ಕೆ ಬಂದಿಡ್ತಾ ಇದ್ಯಾ? ಆಯ್ತು ಕಂದ, ಬೆಂಗಳೂರಿಗೆ ಏರ್ಪೋರ್ಟ್ ಬಂದ್ಬಿಡ್ತೀನಿ. ಅಲ್ಲಿ ಬಿದ್ದಿರೋ ಬೆಳ್ಳಿ ರೂಪಾಯಿ ನಿಂದ ಇಲ್ಲ ನಂದ? ಎಲ್ಲಿದೆ? ಅಯ್ಯೋ ಕೆಪ್ರ ನನ್ನ ಮಗನೇ, ನನ್ನ ಹತ್ರ ಬಿದ್ದ ಮೇಲೆ ನಂದೇ ಅಲ್ವೇ? ಎಲ್ಲಿದೆ? ತಿರ್ಗು ಎಲ್ಲಿ? ಯಾವ ನನ್ ಮಗನ ನನ್ ಮತ್ತವನು? ನಿಮ್ಮಪ್ಪ ಕಣೋ ಮಗನೇ. ಈಗ ತಾನೇ ಶಿವ ಅಂತ ಜೈಲಿಂದ ರಿಲೀಸ್ ಆಗ್ತಾ ಇದ್ಯಾ? ಮತ್ತೆ ಒಳಗೆ ಹೋಗಕ್ ಆಸೆನಾ? ಮಾರಮ್ಮನ್ ಡಿಸ್ಕು ಒಳಗಡೆ ಎಂತ ಸುಖವಾಗಿದ್ದೆ. ಬೆಲ್ಲು ಹೊಡೆದ ತಕ್ಷಣ ಫುಡ್, ವೆಂಟಿಲೇಷನ್, ಬೆಡ್, ವಾರಕ್ಕೊಂದ್ಸಲ ಡ್ರೆಸ್ ಚೇಂಜ್, ತಿಂಗಳಿಗೊಂದ್ಸಲ ಆಲ್ ಲ್ಯಾಂಗ್ವೇಜ್ ಪಿಕ್ಚರ್ಸ್. ಹೋಯ್ತೆ. ಅಯ್ಯೋ ನನ್ನ ಮಗನೇ, ಇನ್ನಾದ್ರೂ ಈ ಜೈಲಿನ ಆಸೆ ಬಿಡು. ನನ್ನ ಮಗ ಸಿಂಗಾಪುರಲ್ಲಿ ಓದ್ತಾ ಇದ್ದಾನೆ, ಅವನು ಲೆವೆಲ್ಲೇ ಬೇರೆ. ಅಲ್ಲಿ ಅವನು PhD ಮಾಡ್ತಾ ಇದ್ದಾನೆ ಅಂತೇಳಿ ತಿಂಗಳ ನಿನ್ನ ಹೆಸರಲ್ಲಿ 5,000 ರೂಪಾಯಿ ಡ್ರಾ ಮಾಡ್ತಾ ಇದ್ದೀನಿ. ಲೇ ಮಗನೇ, ಇನ್ಮೇಲಿಂದ ನಿನ್ ಗೆಟಪ್ ಎಲ್ಲ ಚೇಂಜ್ ಮಾಡಿ ಆ ಮನೆಗೆ ಎಕ್ಸ್ಟ್ರಾರ್ಡಿನರಿ ಎಂಟ್ರಿ ಕೊಡ್ತೀನಿ. ಈ ಮನೆ ಎಷ್ಟು ಎಕರೆ ಇದೆ? 2.5 ಎಕರೆಯಲ್ಲಿ ಕಟ್ಟಿದ್ದಾರೆ ಕೃಷ್ಣ. ಎಡಗಡೆ ಹೆಂಗಸರು ಸೆಲ್, ಬಲಗಡೆ ಗಂಡಸರು ಸೆಲ್, ಮಧ್ಯದಲ್ಲಿ ಬೃಂದಾವನ್ ಗಾರ್ಡನ್ ತರ ಮಾಡಿಸ್ಬಿಟ್ರೆ ಬಳ್ಳಾರಿ ಜೈಲ್ ತಲೆ ಮೇಲೆ ಹೊರದಂಗಿರುತ್ತೆ. ನೀನ್ ಕುತ್ಕೇಸ್ಕಿ ಪ್ರಾಣ ತೆಗೆದ್ಬಿಟ್ಟು ನಾನೇ ಬಳ್ಳಾರಿ ಜೈಲ್ಗೆ ಹೋಗ್ಬಿಡ್ತೀನಿ. ಹುಷಾರು. ಹಿಂದ್ಗಡೆ ಬರ್ತಾ ಇರೋಳ ಅತ್ತೆ, ಮುಂದ್ಗಡೆ ಬರ್ತಾ ಇರೋಳ ಅತ್ತೆ ಮಗಳು. ಈಗ ನಾನ್ ಡವ್ ಹೊಡಿಬೇಕಾಗಿರೋದು ಮುಂದ್ಗಡೆ ಇರೋಳ ತಾನೆ. ಕೃಷ್ಣ, ಅಲ್ಲಿ ಬರ್ತಾ ಇರೋಳು ನಿಮ್ಮ ಅತ್ತೆ ಅಂದ್ರೆ ನನ್ನ ತಂಗಿ, ಅದ್ರ ಹಿಂದ್ಗಡೆ ಬರ್ತಾ ಇರೋದು ನಮ್ಮ ತಾಯಿ ಅಂದ್ರೆ ನಿಮ್ಮ ಅಜ್ಜಿ. ನೀನ್ ಡವ್ ಹೊಡಿಬೇಕಾಗಿರೋದು. ಪಿತಾಜಿ, ಇವಳನ್ನ ನೋಡ್ತಾ ಇದ್ರೆ ಸೆಂಟ್ರಲ್ ಜೈಲ್ ವಾರ್ಡನ್ ಶುಭಾಶ್ರೀ ತರ ಕಾಣಿಸ್ತಾ ಇದ್ದಾಳೆ. ಏನಣ್ಣ ಇವನು? ಸೆಂಟ್ರಲ್ ಜೈಲ್ ಅಂತಾನೆ, ಶುಭಾಶ್ರೀ ಅಂತಾನೆ, ಲೇಡಿ ವಾರ್ಡನ್ ಅಂತಾನೆ. ಅದು ಸಿಂಗಾಪುರಲ್ಲಿ ಇವ್ನು ಓದ್ತಾ ಇರೋದು ಸೆಂಟ್ರಲ್ ಕಾಲೇಜ್ ಅಂತ. ಅಲ್ಲಿ ಯಮ ಸ್ಟ್ರಿಕ್ಟ್, ಅದಕ್ಕೆ ಅದನ್ನ ಸೆಂಟ್ರಲ್ ಜೈಲ್ ಅಂತಾನೆ. ಅಲ್ಲಿ ವಾರ್ಡನ್ ಹೆಸರು ತಗೊಂಡು ಏನೇನೋ ಬಡಬಡಿಸ್ತಾ ಇದ್ದಾನೆ ಕಣಬ. ಹಾಗಾದ್ರೆ ಅವ್ನ್ ಕಾಲೇಜಲ್ಲಿರೋ ಕ್ಲಾಸ್ ರೂಮ್ ನ ಲಾಕಪ್ ಅಂತ ಹೇಳ್ತಾರಾ? ಹೌದೌದು, ನಮ್ಗೆಲ್ಲ ಒಂದೇ ತರ ಯೂನಿಫಾರ್ಮ್ ಬಟ್ಟೆಗಳಿರುತ್ತೆ, ಆದ್ರೆ ನಂಬರ್ಗಳು ಮಾತ್ರ ಬೇರೆ ಬೇರೆ ಇರುತ್ತೆ. ಅಂದ್ರೆ ಅಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳನ್ನ ಖೈದಿಗಳು ಅಂತ ಕರೀತಾರಾ? ಖೈದಿಗಳನ್ನ ಖೈದಿ ಅಂತ ಕರೀದೆ, ಇನ್ನೇನ್ ಡಾಕ್ಟರ್ ಮೋದಿ ಅಂತ ಕರೀತಾರ? ಮಾವಾ, ಏನ್ ಮಾಲ? ನಿಮ್ ಮಗನ್ನ ನೋಡ್ತಾ ಇದ್ರೆ ಸಿಂಗಾಪುರ್ ನಿಂದ ಬಂದೊಂಥರ ಕಾಣ್ತಾ ಇಲ್ಲ? ಮತ್ ಯಾವ ತರ ಕಾಣಿಸ್ತಾನೆ ಮಾಲ? ಮಾವಾ, ರಾಮಾಪುರ ಸಂತೆಲಿ ಅರ್ಧ ರೇಟ್ಗೆ ಬನೀನ್ ಕೊಂಡ್ಕೊಂಡು, ಸರ್ಜಾಪುರ ಸಂತೆಲಿ ಗುಜ್ರಿ ಪ್ಯಾಂಟ್ ನ ಕದ್ಕೊಂಡು, ಟಿಕೆಟ್ ಇಲ್ದೆ ಟ್ರೈನ್ ಅಲ್ಲಿ ಪ್ರಯಾಣ ಮಾಡಿ TC ಬಂದಾಗ ಬಾತ್ರೂಮ್ ನಲ್ಲಿ ಬಚ್ಚಿಟ್ಕೊಂಡು, ರೈಲ್ವೆ ಸ್ಟೇಷನ್ ಬರೋಕ್ ಮುಂಚೆನೆ
ಸಿಗ್ನಲ್ ಹತ್ರ ಟ್ರೈನ್ ಇಂದ ಜಂಪ್ ಮಾಡಿ ಓಡ್ ಬಂದೊಂಥರ ಕಾಣಿಸ್ತಾನೆ. ಎಂತ ದಿವ್ಯ ದೃಷ್ಟಿ ತಾಯಿ ನಿಂದು. ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ನನ್ನ ಜಾತಕನ. ಇದೆಲ್ಲ ಹೆಂಗ ಗೊತ್ತಾಯ್ತು ನಿನ್ಗೆ? ಇರ್ವೆ ಇರ್ವೆ ಇರ್ವೆ. ಕೃಷ್ಣ ತುಂಬಾ ದಡ್ದಿದೀಯಾ? ಕೈ ಕಾಲು ಮಕ್ಕ ತೊಳ್ಕೊಂಡು ಊಟ ಮಾಡಿ ಮತ್ತೆ ನಡೀತಿದ? ಅಯ್ಯೋ, ಇನ್ನು ಬೆಲ್ಲು ಹೊಡಿಲಿಲ್ವೇ? ಏನೋ ಬೆಲ್ಲು? ಸಿಂಗಪೂರ್ ಹಾಸ್ಟೆಲ್ ಊಟದ ಬೆಲ್. ಅಯ್ಯೋ ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಬಾ. ನಡೆಯೋ ಕೃಷ್ಣ. ಬೆಲ್ಲು ಹೊಡಿಲಿಲ್ವೇ? ಶಂಕ ಓದ್ತಾ ಇದ್ದೀನಲ್ಲ ನೋಡಿ. ಓಕೆ ಓಕೆ ಮಾಲವ್, ನನಗೀಗ ರೆಸ್ಟ್ ಟೈಮ್. ಸಂಜೆ 4 ಗಂಟೆ ಕರೆಕ್ಟ್ ಆಗಿ ಗಾರ್ಡನ್ ಕೆಲ್ಸಕ್ಕೆ ಅಂತ ಹೊರಗಡೆ ಬಿಡ್ತಾರೆ, ಆಗ ಮೀಟ್ ಮಾಡೋಣ. ಓಕೆ? ನಿಂತ್ಕೊಳ್ಳೋ ಅಣ್ಣ. ಆ? ಮೊದ್ಲು ಈ ಸಿಂಗಪುರ್ ಕೋತಿನ ಚೌರದ ಅಂಗಡಿ ಕರ್ಕೊಂಡು ಹಿಂದೆ ಮುಂದೆ ಎಲ್ಲ ಕತ್ತಿಸ್ಕೊಂಡು ಕರ್ಕೊಂಡ್ ಬಾ. ನನ್ನಿಂದ ಈ ವೇಷನೆಲ್ಲ ನೋಡಕ್ಕಾಗಲ್ಲ. ಅನ್ಪುಣ ಇವಾಗ ಪ್ಯಾಷನ್. ಕೇಳು, ಹೋಗು. ಕೃಷ್ಣ, ಯಾರಾದ್ರೂ ಕಿಟ್ಟಿ ಕಿಟ್ಟಿ ಕಿತ್ಕೊಂಡು ಹೋಗ್ಬಿಟ್ರೇನಪ್ಪ? ಇಲ್ಲ ಮತ್ತೆ ಹೊಟ್ಟೆ ಏನಾದ್ರೂ ನೋವುತ್ತೇನಪ್ಪ? ಇಲ್ಲ ಮತ್ತೆ ಎದೆ ನೋವುತ್ತೇನಪ್ಪ? ಇಲ್ಲ. ಓ ಅದೇನ್ ಕೂತೇನು ಹೋಗ ಅಂತ ಬಾಬಿಟ್ಟು ಹೇಳಯ್ಯ. ಪಿತಾಜಿ, ಆ. ಹೊಟ್ಟೆ ಹಸಿವಾಗ್ತಾ ಇದೆ ಪಿತಾಜಿ. ಇನ್ನು 10 ನಿಮಿಷದಲ್ಲಿ ಊಟ ಮಾಡ್ಲಿಲ್ಲ ಅಂತಂದ್ರೆ ನನ್ ಪ್ರಾಣ ಗೊತ್ತಿ ಕಳ್ಸಾಗುತ್ತೆ ಪಿತಾಜಿ. ಅಯ್ಯೋ ಇಷ್ಟೊತ್ತಾದ್ರೂ ಯಾತಕಪ್ಪ ಊಟ ಮಾಡ್ಲಿಲ್ಲ? ನೀನ್ ಯಾರಾದ್ರೂ ಬೈದ್ರೇನಪ್ಪ? ಇಲ್ಲ ಪಿತಾಜಿ. ಯಾರಾದ್ರೂ ನೀನ್ ಊಟಕ್ಕೆ ಇಟ್ಕೊಡಲ್ಲ ಅಂದ್ರೇನಪ್ಪ? ಇಲ್ಲ ಪಿತಾಜಿ. ಮತ್ ಯಾತ ಕೃಷ್ಣ ಊಟ ಮಾಡ್ಲಿಲ್ಲ? ಇನ್ನು ಬೆಲ್ಲು ಹೊಡಿಲಿಲ್ವೇ? ಪಿತಾಜಿ, ಬೆಲ್ಲು ಹೊಡಿಯಕ್ಕಿಂತ ಮುಂಚೆ ತಟ್ಟೆ ತಗೊಂಡು ಕೂತ್ಕೊಂಡ್ರೆ ಸೊಂಟದಲ್ಲಿರೋ ಬೆಲ್ಟ್ ಬಿಚ್ಕೊಂಡು ಇಟ್ಟಾಸ್ಕೊಂಡು ಹೊಡಿತಾರೆ ಪಿತಾಜಿ ಪೊಲೀಸ್ನವರು. ಕೃಷ್ಣ, ನಾನೇನಪ್ಪ ದ್ರೋಹ ಮಾಡ್ದೆ ನಿನ್ಗೆ? ಏನು ಇಲ್ಲ ಪಿತಾಜಿ. ಮಗನೇ ಸಾಯಿಸ್ಬಿಡ್ತೀನಿ. ಜೈಲು ಮೂಡಿದ್ದ ಮನೆ ಮೂಡಿಗೆ ಬಂದು ಊಟ ಮಾಡ್ ಬಾರೋ. ಮರ ಮುಟ್ಟಿಸ್ಕೊ, ಇನ್ನು ಬೆಲ್ಲು ಹೊಡಿಲಿಲ್ವೇ? ಅಯ್ಯೋ ನನ್ನ ಮಗನೇ, ನೀನ್ ರಾತ್ರಿ ಎಲ್ಲ ಜೈಲು ತಟ್ಟೆ ಗಂಟೆ ಜೈಲು ತಟ್ಟೆ ಗಂಟೆ ಅಂತ ಕನ್ವರ್ಸ್ತಾ ಇದ್ದಿದ್ದನ್ ಕೇಳಿ ಕೇಳಿ ಎಷ್ಟೇ ಆಗ್ಲಿ ನಿಮ್ ಅಪ್ಪ ಅಲ್ವಾ ನಾನು ಆಗ್ಲಿ ಆಲ್ರೆಡಿ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದೀನಿ. ತಗೋ. ಕೃಷ್ಣ, ಏನ್ ಪಿತಾಜಿ? ಇಡೀ ಮಾನವ ಕುಲಾನೇ ಮಲಗಿ ದೆವ್ವ ಎತ್ ಕುಡಿಯವತ್ತಾದ್ರೂ ನೀನ್ ಇನ್ನು ಯಾಕಪ್ಪ ಬಿತ್ಕೊಂಡಿಲ್ಲ? ನಿದ್ದೆ ಬರ್ತಾ ಇಲ್ಲ ಪಿತಾಜಿ. ಅಯ್ಯೋ, ನಿಮ್ಮಮ್ಮ ಏನಾದ್ರು ಜ್ಞಾಪಕಕ್ಕೆ ಬದ್ಲಾಕಂತ? ಇಲ್ಲ. ನಿಮ್ಮಜ್ಜಿ ಏನಾದ್ರು ಜ್ಞಾಪಕಕ್ಕೆ ಬದ್ಲಾ? ಇಲ್ಲ. ಹೋಗ್ಲಿ, ಈ ಮನೇಲಿ ಯಾರಾದ್ರೂ ನಿನ್ನ ಬೈದ್ರಕಂತ? ಇಲ್ಲ ಇಲ್ಲ. ಮತ್ ಯಾಕಪ್ಪ ಈ ಯೋಚನೆ? ನಂಗ ನಾನ್ ಜೈಲಲ್ಲಿದ್ದಾಗ ಬೆಂಚ್ ಕಲ್ ಮೇಲೆ ಮಲಗಿದ್ದಾಗ ದಿನಾ ರಾತ್ರಿ ಸೊಳ್ಳೆಗಳೆಲ್ಲ ಮೈ ತುಂಬಾ ಮುತ್ಕೊಂಡು ಗುಯಿ ಗುಚ್ಚುತ್ತಾ ಸಪ್ತ ಸ್ವರ ಹಾಡ್ತಾ ಇದ್ವು. ಸಂಧಿ ಗೊಂದಿಗಳಿಂದ ತಿಗಣೆಗಳೆಲ್ಲ ಬಂದು ಮೈ ತುಂಬಾ ಮುತ್ಕೊಂಡು ರಕ್ತನ ಹೀರ್ತಾ ಆನಂದ ಪಡ್ತಾ ಇದ್ವು. ನಾವೆಲ್ಲ ಜೈಲ್ನಲ್ಲಿ ಒಂದೇ ರಕ್ತ ಹಂಚ್ಕೊಂಡು ಒಡ ಹುಟ್ಟಿದವ್ರ ತರ ಇದ್ವಿ. ಆದ್ರೆ ಇಲ್ಲೇನಿದೆ ಮಾರಿಯಮ್ಮನ್ ಡೆಸ್ಕೋ. ಈ ವಿಷಯ ನಿಮ್ ಅತ್ತಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನನ್ನೂ ನಿನ್ನ ಇಬ್ಬರನ್ನೂ ಜೈಲಿಗೆ ಕಳಿಸ್ಬಿಡ್ತಾಳೆ ಕಣೋ. ಲೇ ಕೇಳು, ಒಂದ್ ಆನೆ ತಂದ್ಕೊಡು ಅಂದ್ರೆ ತಂದ್ಕೊಡ್ಬಹುದು, ಒಂದ್ ಕುದುರೆ ತಂದ್ಕೊಡು ಅಂದ್ರು ತಂದ್ಕೊಡ್ಬಹುದು, ಬೇಡ ಒಂದ್ ಕತ್ತೆ ತಂದ್ಕೊಡು ಅಂದ್ರು ನಿನ್ ತಲೆನೆಲ್ಲ ನುಣ್ಣಗೆ ಬೋಳ್ಸಿ 3 ನಾಮ ಹಾಕ್ಬಿಟ್ಟು ತಿರುಪ್ತಿಗೆ ಹೋಗ್ತಾ ಇರು ಅಂತ ಕಳಿಸ್ಕೊಡ್ಬಹುದು. ಹೋಗಿ ಹೋಗಿ ಸೊಳ್ಳೆ ತಿಗಣೆ ತಂದ್ಕೊಡು ಅಂದ್ರೆ ನಾನ್ ಎಲ್ಲಿಂದನಪ್ಪ ತಂದ್ಕೊಡ್ಲಿ? ನನಗ್ ಬೇಡ, ನನಗ್ ಸೊಳ್ಳೆನೆ ಬೇಕು, ತಿಗಣೆನೆ ಬೇಕು. ಕೃಷ್ಣ, ಎಲ್ಲದಕ್ಕಿಂತ ನಿನ್ ಕ್ಷೇಮ ನಿನ್ನ ಆರೋಗ್ಯನೇ ಮುಖ್ಯ ಹಾಕಂತ ನಾಳೆಯಿಂದಾನೇ 50 ಜನನ ಅಪಾಯಿಂಟ್ಮೆಂಟ್ ಮಾಡ್ಬಿಟ್ಟು ಸೊಳ್ಳೆ ತಿಗಣಿನ ತರಿಸಿ ಹಲೋ, ನಾನಮ್ಮ ಜನಾರ್ದನ ಶಾಸ್ತ್ರಿ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಸಂಬಂಧ ಏನಾಯ್ತು? ನಿಮ್ ಲೆವೆಲ್ ಮೀರಿಸುವಂತ ಸಂಬಂಧನೇ ಹುಡುಕಿದೀನಿ. ಹುಡುಗ ಯಾರು ಗೊತ್ತಾ?
ಅಮೆರಿಕಾದವನು. ನಿಮ್ ಲೆವೆಲ್ಲು, ನಿಮ್ ಟೇಸ್ಟು, ನಿಮ್ ವರ್ಚಸ್ಸು ಹೇಳಿದ ತಕ್ಷಣ ಹುಡುಗ ಓಕೆ ಅಂದ್ಬಿಟ್ಟ. ಅಮೇರಿಕಾ ಹುಡುಗನ ನಮ್ ಸಂಬಂಧ ಇಷ್ಟಪಟ್ಬಿಟ್ರ? ಯಾವಾಗ ಬರ್ತಾರಂತೆ ನಮ್ಮ ಹಳ್ಳಿಗೆ? ಇದೇ ತಿಂಗಳು 27ನೇ ತಾರೀಕು ಅಮೆರಿಕಾದಿಂದ ವಿಮಾನದಲ್ಲಿ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಹೆಲಿಕಾಪ್ಟರ್ ಅಲ್ಲಿ ಹಾರ್ಕೊಂಡು ನೇರವಾಗಿ ನಮ್ಮನೆಗೆ ಬಂದ್ಬಿಡ್ತಾರ? ಇಲ್ಲಮ್ಮ, ಅಂಬಾಪುರದ ಅಗ್ರಹಾರದಲ್ಲಿ ಲ್ಯಾಂಡ್ ಆಗಿ ಅಲ್ಲಿರೋ UB ಗೆಸ್ಟ್ ಹೌಸ್ ಅಲ್ಲಿ ಇಳ್ಕೋತಾರೆ. ನಾನು ಅವ್ರ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ನಿಮ್ಮನ್ನ ಅಲ್ಲಿ ಕರೆಸ್ಕೊತೀನಿ. ಅಮ್ಮ, ಅಂಬಾಪುರದ ಅನ್ನಪೂರ್ಣೇಶ್ವರಿ ಅವರಿಗೆ ಅಮೇರಿಕಾ ಗಂಡು ಅಲಿಯನಾಗಿ ಬರ್ತಿದ್ದಾನೆ ಅಂತ ಹೇಳಿ 28 ಹಳ್ಳಿಗಳಿಗೂ ಪೋಸ್ಟ್ ಅಂಟಿಸಿ ಡಂಗುರ ಬಾರಿಸಿ ಮೈಕಲ್ಲಿ ಕೂಗಿಸ್ಬಿಡೋಣ. ಕೇಳ್ರಪ್ಪ ಕೇಳ್ರಿ, ಅಂಬಾಪುರದ ಸಾಹುಕಾರ ಅನ್ನಪೂರ್ಣೇಶ್ವರಿಯರ ದೊಡ್ಡ ಮಗಳು ಮಾಲಮ್ಮವ್ರು ನೋಡೋದಿಕ್ಕೆ ಅಮೆರಿಕಾ ಗಂಡು ಹೆಲಿಕಾಪ್ಟರ್ ಹಾರ್ಕೊಂಡು ಬಂದು ಅಗ್ರಹಾರದ ಮೈದಾನದಲ್ಲಿ ಇಳಿತಾ ಇದ್ದಾರಪ್ಪ. ಸಾಹುಕಾರ ಅನ್ನಪೂರ್ಣೇಶ್ವರಿ ಅವರ ಮನೆಗೆ ಅಳಿಯನಾಗಲು ಅಮೆರಿಕಾ ಗಂಡು ಬರುತ್ತಿದ್ದಾರೆ. Fantastic. Marvelous. I like your face. Eyes. Height. Weight. Overall attractive personality. What a beautiful smile. ಡೆಸ್ಕು ಇವನಿಗೂ ನನ್ ಟೇಸ್ಟೆ. ನಾನು ಮೊದಲನೇ ಸರಿ ಅತ್ತೆ ನೋಡಿದಾಗ ಹೀಗೆ ಹುಚ್ಚನಾಗಿದ್ದೆ. ನಿಮ್ಮ ನೋಡ್ತಾ ಇದ್ರೆ ಗಿರಿಕನ್ಯೆ ಜಯಮಾಲ, ಪ್ರೇಮದ ಕಾಣಿಕೆ ಜಯಮಾಲ, ಶಂಕರ್ ಗುರು ಜಯಮಾಲ, ಚಂಡಿ ಚಾಮುಂಡಿ ಜಯಮಾಲ, ಅವರೆಲ್ಲರೂ ಒಟ್ಟಿಗೆ ಜ್ಞಾಪಕಕ್ಕೆ ಬರ್ತಾರೆ. ಅಯ್ಯೋ ನರಕಾಸುರ, ನಾನು ಮೊದ್ಲೇ ಬಡ್ಕೊಂಡೆ. ವಯಸ್ಸಿಗೆ ಬಂದ್ರೆ ಹೆಣ್ಮಕ್ಳು ಮನೇಲಿರುವಾಗ ಅವಳ ತಾಯಿ ಟಿಪ್ ಟಾಪ್ ಆಗಿ ಡೆಕೋರೇಟ್ ಮಾಡ್ಕೊಂಡು ಬಂದ್ರೆ ಜಜ್ಜನಿಕ ಜನರೇ. ಅಮ್ಮ, ಅಪ್ಪ ಫಾರಿನ್ ಮದ್ವೆ ಗಂಡು, ಇವಳು ನನ್ನ ಮಗಳು. ನೀನ್ ನೋಡ್ಬೇಕಾಗಿರೋದು ಇವಳ ಮಗಳನ್ನ. ನೋ 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 ನೋ, ಏನನ್ನ ಏಪ್ರಿಲ್ ಫೂಲ್ ಮಾಡ್ಬೇಕಂತ ನೋಡ್ತಿದ್ರಾ? ತಗೊಳ್ಳಿ. ಅಯ್ಯೋ ನರಕಾಸುರ, ಎಡವಟ್ಟ ಹೋಯ್ತಲ್ಲೋ. ಅಳಿಯಂದ್ರೆ ನಮ್ಮಮ್ಮ ಹೇಳ್ತಿರೋದು ನಿಜಾನೇ? ಇಟ್ಸ್ ಆಲ್ ರೈಟ್. ಹ್ಯಾಟ್ಸ್ ಆಫ್ ಟು ಯು ಬ್ರಹ್ಮ. ಎಂತ ಸೃಷ್ಟಿನಪ್ಪ ನಿಂತು. ತಾಯಿಗೆ ಅಂತ ಸೂಪರ್ ಸ್ಕೆಚ್ ಹಾಕಿರ್ಬೇಕಾದ್ರೆ ಇನ್ ಮಗಳಿಗೆ ಎಂತ ಸೂಪರ್ ಮೋಲ್ಡ್ ಹಾಕಿರ್ತೀಯ. ಓಕೆ, ಇಟ್ಸ್ ಆಲ್ ರೈಟ್. ಲೆಟ್ಸ್ ಕಮ್ ಟು ದ ಮ್ಯಾಟರ್. ನೋಡಿ, ನಾ ಬರೀ ಗ್ಲಾಮರ್ ಮಾತ್ರ ಅಲ್ಲ, ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡೋಣ. ನಾ ಸಂಬಂಧ ಬೆಳೆಸೋ ಮಂತ್ರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ತಂಗಿ ಅನ್ನಪೂರ್ಣೇಶ್ವರಿ ಅಂದ್ರೆ ಅಂಬಾಪುರಕ್ಕೆ ಮಾತ್ರ ಅಲ್ಲ, ಸುತ್ತಲ 28 ಹಳ್ಳಿಗೂ ಅನ್ನಪೂರ್ಣೇಶ್ವರಿಯೇ. 600 ಎಕರೆ ನೀರಾವರಿ ಜಮೀನು, 14 ಕೊಳವೆ ಬಾವಿ, 108 ಎಮ್ಮೆ, 50 ಕ್ವಾಣ, 4 ಸಾರೋಟು, 8 ಕುದುರೆ. ಇವೆಲ್ಲ ಓನ್ಲಿ ಇಂಡಿಯನ್. ಹಾಗೆ ಮನೆ ಒಳಗಡೆ ಕಸ ಗುಡಿಸೋ ಪರ್ಕೆಯಿಂದ ಹಿಡಿದು ಅಡಿಗೆ ಮಾಡೋ ತಪ್ಪಲೆವರೆಗೂ ಎಲ್ಲ ಫಾರಿನ್ ಇಂದೆ. ಹಾಗೆ ಆ ಮನೆಗೆ ಅಳಿಯಾಗಿ ಬರೋನು ಫಾರಿನ್ ರಿಟರ್ನ್ ಆಗಿರ್ಬೇಕು ಅನ್ನೋದೇ ನಮ್ಮ ತಂಗಿಯ ಆಸೆ. ನಿಮಗೆ ಫಾರಿನ್ ಟೇಸ್ಟ್ ಇದೆ, ಆದ್ರೆ ಫಾರಿನ್ ಕಲ್ಚರ್ ಇದೆಯೋ ಅಲ್ವೋ? ನಿಮ್ಮ ಮನೇಲಿ ಫಾರಿನ್ ಥಿಂಗ್ಸ್ ಇದೆ, ಆದ್ರೆ ಫಾರಿನ್ ಲ್ಯಾಂಗ್ವೇಜ್ ಕಾಣ್ತಿಲ್ವೇ? ಒಂದ್ ಮಗುನ ಕಾನ್ವೆಂಟ್ ಸೇರಿಸಬೇಕಾದ್ರೆ ತಾಯಿ ತಂದೆನ ಇಂಟರ್ವ್ಯೂ ಮಾಡಿ ಆಮೇಲೆ ಸೀಟ್ ಕೊಡೋ ಕಾಲ ಇದು. ಇಂಗ್ಲಿಷೇ ಗೊತ್ತಿಲ್ಲದೆ ಇರೋರು ನಮ್ಮ ಮನೆ ಬಾತ್ರೂಮ್ ಕ್ಲೀನ್ ಮಾಡಕ್ಕೂ ಲಾಯ್ಕಿಲ್ಲ. ಒಡಿಸೆ ಪಾರ್ಲಿಮೆಂಟ್ ಅಲ್ಲಿ ಇರೋರಲ್ಲ, ಬಿಡುವಿದ್ದಾಗ ನಮ್ ಬಾಸ್ ಮನೆಗೆ ಬಂದು ಶಟ್ಲಕ್ ಹಾಕಾಡ್ತಾರೆ.
ಅಷ್ಟೇ ಯಾಕೆ ಅಮೆರಿಕನ್ ಪ್ರೆಸಿಡೆಂಟ್ ಬೋರ್ ಆದಾಗ ನಮ್ ಬಾಸ್ ಮನೆಗೆ ಬಂದು ಚೆಸ್ ಆಡ್ತಾರೆ. ಹೀಗಿರುವಾಗ ಅವ್ರ ಜೊತೆ ಮಾತಾಡಕ್ಕಾದ್ರು ಇಂಗ್ಲಿಷ್ ಬರ್ಬೇಕೋ ಬೇಡವೋ? ಅಯ್ಯಯ್ಯೋ, ಇದೊಂದು ವಿಷಯ ನನ್ಗೆ ಹೊಳಿಲೇ ಇಲ್ವಲ್ಲ. ಹೊಳ್ದಿದ್ರೆ ಮನೆಯಲ್ಲಿ ಇಂಗ್ಲಿಷ್ ಹೊಳೆನೆ ಹರ್ದಿರೋದು. ಅಮ್ಮ, ನೋ ಇಂಗ್ಲಿಷ್, ಟಾಕ್ ಫುಲ್ ಇಂಗ್ಲಿಷ್. ಕಮ್ ಮಮ್ ಗೋ ಹೋಮ್. ಯಾ ಯಾ. ಅಯ್ಯೋ ನರಕಾಸುರ, ಕಮ್ಮು ಕಮ್ಮು. ಮಾರಮ್ಮ ಡೆಸ್ಕೋ. ಗೋವಿಂದ, ಬೆಳಗಾಗ್ ಹೋಗಿದ್ ಹೆಣ್ಮಕ್ಳು ಸಂಜೆ ಆದ್ರೂ ಮನೆಗೆ ಬರ್ಲಿಲ್ಲ. ಮದುವೆ ಬೇರೆ ಆಗಿಲ್ಲ, ಏನ್ ಮಾಡ್ಕೊಂಡ್ ಬರ್ತಾರೋ ಗೋವಿಂದ. ಜಜ್ಜನಿಕರ ಜನಾರೆ. ಅಮ್ಮ ನಾವ್ ಒಂದ್ ಪೇಪರ್ ಕೊಟ್ಟಿದ್ವಿ, ಇವ್ರು 2 ಪೇಪರ್ ತಂದಿದಾರಲ್ಲ. ನಿನ್ ಮಕ್ಳಲ್ವಾ, ಅವ್ರದ್ದು ಸೇರ್ಸ್ ಬರ್ಸ್ಕೊಂಡ್ ಬಂದ್ಬಿಟ್ಟಿರ್ಬೇಕು. ಎಲ್ಲಿ ಕೊಡು. ಮೊಸಳೆ ಮುಂಗ್ಸಿ ಮುಳ್ಳಂದಿಗಳ, ಕತ್ತೆ ಕೋತಿಕ ಮಂಗಿಗಳ, ಕಾಗೆ ಗೂಗೆ ಚಿಂಪಾಂಜಿಗಳ, ಹೆಗ್ಗಣ ಹುಚ್ಚು ನಾಯಿಗಳ, ಬಯಲಿಗಿಳುವೆ ನಿಮ್ಮ ಬೋಸಗಳ, ಮುರಿದು ಬಿಡುವೆ ನಿಮ್ಮ ಮೂಳೆಗಳ. ಇದ್ರಲ್ಲಿ ಬರ್ದಿದೆ ಕಣಮ್ಮ. ಅದು ಆ ಪತ್ರ ನೋಡೋಣ. ಸ್ಥನಿಕ ಸ್ಥಪಿಪ ಸ್ಥಗಿರೋ ಸ್ಥಕುರುವ ದನಿ ಓನ್ನದಯಿ. ಅಣ್ಣ, ಆ? ಇದು ಯಾವ ಭಾಷೆ ಅಣ್ಣ? ಶಕುನಿ ಮಾವ, ಆ? ಇದು ಆ. ಹಿಂದೂ ಮುಂದಿನ ಭಾಷೆ. ಆ. ನೀವು ಹಿಂದಿನಿಂದ ಮುಂದಕ್ಕೆ ಓದ್ಕೊಂಡ್ ಬನ್ನಿ. ಓದಣ್ಣ. ಇಷ್ಟೇ ತಾನೆ. ಇದನ್ನ ಓದಿದವರು ಕುಷ್ಠ ರೋಗಿಷ್ಟ ಪಾಪಿಷ್ಟ ಕನಿಷ್ಠ. ಹಲೋ ಅತ್ತೆ, ಅದು ನಕಲಿ ಪತ್ರ, ಅದಕ್ಕೆ ನಿಮಗೆ ಕೊಟ್ಟ ಆ ರೀತಿ ಉತ್ತರ. ಅಸಲಿ ಪತ್ರ ಈ ಮನೇಲೇ ಇದೆ. ಈ ಮನೇಲೇ ಇದ್ಯಾ? ಹೌದು. ಬ್ಯಾಂಕ್ ಲಾಕರ್ನೇ ದೊರಡೆ ಮಾಡ್ತೀರಾ ಈ ಕಾಲದಲ್ಲಿ. ಈ ಸೇಫ್ಟಿ ಲಾಕರ್ ಎಲ್ಲಿ ಸೇಫ್ ಇರಲ್ವ ಅಂತ ಡೌಟ್ ಬಂದು ಎಲ್ಲಿ ಸೇಫ್ ಆಗಿರುತ್ತೋ ಅಲ್ಲಿ ಇಟ್ಟಿದ್ದೀನಿ. ಎಲ್ಲಿಟ್ಟಿದ್ಯಪ್ಪ? ಅತ್ತೆ, ಸ್ವಲ್ಪ ಮೇಲೆ ಎದ್ದೇಳಿ, ಯಾಕಪ್ಪ? ಸ್ವಲ್ಪ ಮೇಲೆ ಎದ್ದೇಳಿ. ಜರುಗು ಜರುಗು. ಇಲ್ಲಿದೆ. ಅಯ್ಯೋ ನರಕಾಸುರ, ಚೇಳೆ ನರ್ ಕಚ್ತೇನೋ. ಇಲ್ಲ ಕಣ ಬಾ, ಮೊದ್ಲೇ ಗೊತ್ತಾಗಿದ್ರೆ ನಾನೇ ಹೊಡೆದ್ಬಿಡ್ತಾ ಇದ್ದೆ ಪತ್ರನ. ಹೊಡಿತ್ಯಾ ಒಂದ್ ಅಂಡೆ ಉಪ್ಪಿಟ್ನ. ಅತ್ತೆ, ನಿಮ್ಗೊಂದು ಶುಭವಾರ್ತೆ. ಏನ ಪತ್ರ ಕೊಡ್ತೀಯಪ್ಪ? ಇಲ್ಲ, ನನ್ನ ಫ್ರೆಂಡ್ಸ್ UB ಗ್ರೂಪ್ ನನಗೆ ಹೆಲ್ಪ್ ಮಾಡಿದ್ರು ಅಂತ ಎಷ್ಟ್ ದಿನ ಅವ್ರ ಗೆಸ್ಟ್ ಹೌಸ್ ನ ಇಟ್ಕೊಂಡು ಅವ್ರು ತೊಂದರೆ ಕೊಡ್ಲಿ, ಅದಕ್ಕೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹೇಗಿದ್ರು ಈ ಆಸ್ತಿ ನಂದು, ಈ ಮನೆನೂ ನಂದು. ಅದಕ್ಕೋಸ್ಕರ ಅಲ್ಲಿ ಆ ಕ್ಯಾಂಪ್ ನ ಕ್ಲೋಸ್ ಮಾಡಿ ಇಲ್ಲಿ ಪರ್ಮನೆಂಟ್ ಟೆಂಟ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲಿ ನಾನು ಇತ್ಕೊಂಡೆ ನಿಮ್ಮನ್ನೆಲ್ಲ ಹೇಗೆ ಆಟಾಡ್ಸ್ಬೇಕೋ ಹಾಗೆ ಆಟಾಡ್ಸ್ತೀನಿ. ರಾಮ ಭೀಮ, ನೋಡಿ, ಇಷ್ಟು ದಿವಸ ನೀವೆಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದೀರಾ, ಅದಕ್ಕೆ ನಿಮ್ಗೊಂದು ಹೊರಡೆ ಕೊಡ್ತೀನಿ. ಕರ್ನಾಟಕದಲ್ಲಿರೋ ಎಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಆದ್ರೆ ಯಾಕೆ ಏನಂತ ಕಾರಣ ಕೇಳಬೇಡಿ, ಇದು ನಮ್ಮ ಫ್ಯಾಮಿಲಿ ಮ್ಯಾಟ್ರು. ಆದ್ರೆ ಪ್ರತಿ ತಿಂಗಳು ನಿಮ್ಮ ಮನೆ ಸಂಬಳ ಹೋಗ್ತಾ ಇರುತ್ತೆ. ತಗೊಳ್ಳಿ, ಈ 5,000 ರೂಪಾಯಿ ಖರ್ಚಿಗೆ ಇಟ್ಕೊಳ್ಳಿ. ಶಿವು, ಇವ್ರನ್ನೆಲ್ಲ ಕಳಿಸ್ಬಿಡ್ತಾ ಇದೆಯಲ್ಲ, ಮನೆ ಕೆಲಸ ಯಾರು ಮಾಡೋರು? ಅಜ್ಜಿ, ದಂಡ ಪಿಟ್ಗಳ ತರ ತಿನ್ಕೊಂಡು ಬೇಸ್ ಬಡ್ಗವಿಯಲ್ಲ, ಅವು ಮಾಡ್ತಾವೆ ಬಿಡಿ. ನಮ್ಮ ಅನ್ನಪೂರ್ಣ ಏನ್ ಕೆಲಸ ಮಾಡೋದು? ಅಡ್ಗೆ ಮನೇಲಿ ಅಡ್ಗೆ ಮಾಡ್ಬೇಕು, ಊಟ ಬಡಿಸ್ಬೇಕು, ತಿನ್ ಪಾತ್ರೆಗಳನ್ನ ತೊಳಿಬೇಕು, ಬೆಳಿಗ್ಗೆ ಎದ್ದು ಮನೆನ ಗೂಡಿಸಿ ರಂಗೋಲಿ ಬಿಡ್ಬೇಕು, ಎಲ್ರಿಗೂ ಬೆಡ್ ಕಾಫಿ ಕೊಡ್ಬೇಕು. ಏನು? ನಾನು ಈ ಕೆಲಸ ಎಲ್ಲ ಮಾಡ್ಬೇಕಾ? ಗೋವಿಂದ, ಹೂ ಮಾರಿದ ಊರಲ್ಲಿ ಕಟ್ಟಿಗೆ ಮಾರಬಾರ್ದಂತೆ. 28 ಹಳ್ಳಿಗೂ ಮಹಾರಾಣಿಯಾಗಿ ಮೆರೆದಿದ್ದೀಯ ನೀನು. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋದೇ ಒಳ್ಳೇದು. ಇಲ್ಲ ಅಂದ್ರೆ ಜಜ್ಜಿನಿ ಕಜ್ಜಿ ಅನ್ನೋರೆ. ಹತ್ತೇರಿ ಜಂಪರ್ ಮೇ ಬಂಪರ್. ಏನೇ, ಅಂಬಾಪುರದ ಅನ್ನಪೂರ್ಣೇಶ್ವರಿ ಜೆರಾಕ್ಸ್ ಪ್ರಿಂಟ್. ಇವತ್ತಿಂದ ನಿನ್ಗೆ ಏನ್ ಗೊತ್ತಾ ಡ್ಯೂಟಿ? ಈ ಮನೆನ ಒಳ್ಳೆ 5 ಸ್ಟಾರ್ ಹೋಟೆಲ್ ತರ ನೋಡ್ಕೋಬೇಕು. ಓಕೆ? ಏನು? ನಾನೇನ್ ರೂಮ್ ಬಾಯ? ಇಲ್ಲ, ರೂಮ್ ಗರ್ಲ್. ನೋ, ನೆವರ್. ನಾನು ಈ ಕೆಲಸ ಮಾಡೋದಿಲ್ಲ. ಅಯ್ಯೋ ನರಕಾಸುರ, ರಜಾ ಮುಗಿಯೋವರೆಗೂ ತಾನೇ ಅಂತ ಒಪ್ಕೋ. ಇಲ್ಲ ಅಂದ್ರೆ ಇದೇ ಕೆಲಸ ಪರ್ಮನೆಂಟ್ ಆಗೋಗ್ಬಿಡುತ್ತೆ. ಸಿಂಗಾಪುರ್ ಸೆಂಟ್ರಲ್ ಕಾಲೇಜ್ ಬಂಕ್. ಇವತ್ತಿಂದ ನಿನ್ಗೆ ಏನ್ ಗೊತ್ತಾ ಡ್ಯೂಟಿ? ಏನು? ದನದ ಕೊಟ್ಟಿಗೆಗೆ ಹೋಗಿ ಸಗಣಿ ಎತ್ತಿ ಬೆರಣಿ ತಟ್ಟಿ ಅದು ಒಣಗಿದ್ಮೇಲೆ ಅದರಿಂದ ನೀವು ಬಿಸಿಲು ಕಾಯಿಸ್ಬೇಕು. ಮಾರಮ್ಮ ಡೆಸ್ಕೋ. ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಸಿಂಗಾಪುರ್. ಹತ್ತೇರಿ ಜಂಪರ್ ಮೇ ಬಂಪರ್. ತೆಗಿಯ ನನ್ನ ಹಳೆಷ್ಟಿನ ಎಷ್ಟೆಷ್ಟು ವರ್ಷ ಯಾವ್ಯಾವ ಜೈಲ್ ಇದೆ ಅಂತ ಹೇಳ. ಬೇಡಣ್ಣ, ಹೆಣ್ಮಕ್ಳ ಮುಂದೆ ಮಾನ ಮರ್ಯಾದೆ ಹೋಗುತ್ತೆ. ನಿಮ್ಮಪ್ಪನ ಡ್ಯೂಟಿ ಏನ್ ಗೊತ್ತಾ? ಏನು? ಬಾತ್ರೂಮ್ ಲೆಟ್ರನ್ನ ಕ್ಲೀನ್ ಮಾಡೋದು. ತಂದೆ ವಾಸಿ. ಕೇಳ್ತೀನಿ. ಅಜಯ್, ಇವರೆಲ್ಲ ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವೋ ಅಂತ CID ಕೆಲಸ ನೀನ್ ಮಾಡ್ಬೇಕು. ಅದು ನಿನ್ ಡ್ಯೂಟಿ. ಆಯ್ತಪ್ಪ. ಎಲ್ರಿಗೂ ಕೆಲಸ ಹೇಳ್ದೆ, ನನ್ಗೆ ಹೇಳಿಲ್ಲ. ಚು ನಾನ್ ಫುಲ್ ನೋಡ್ಕೊಳ್ಳೋದೇ ನಿನ್ ಡ್ಯೂಟಿ ಡಾರ್ಲಿಂಗ್. ಅಯ್ಯೋ, ಹೋಗ ಮಾವ. ಬಂದೆ. ಇವತ್ತಿಂದ ತಿಳ್ಕೊಳ್ಳಿ, ಮನೆ ಕೆಲ್ಸನ ದೇವ್ರ ಕೆಲ್ಸ ಅಂತ ತಿಳ್ಕೊಂಡು ನಿಯತ್ತಾಗಿ ಮಾಡ್ಬೇಕು.
ಇಲ್ದೆ ಹೋದ್ರೆ ಸಂಸಾರ ಸಮೇತರಾಗಿ ಡೊಂಕ್ ರೋಡ್ ನಲ್ಲಿ ಟ್ರಂಕ್ ಹೊತ್ಕೊಂಡು ಅಂಬೋ ಸಾಕ್ ಎದಳು. ಹೋಗಿ ಹೋಗಿ, ಹೋಗಿ. ನೋಡಿ. ಅತ್ತೆ ಆ ಗೆಟಪ್ಗೆ ಇದು ಸೂಟ್ ಆಗಲ್ಲ. ಈ ಗೆಟಪ್ಗೆ ಸೂಟ್ ಆಗುತ್ತೆ. ಹೇಗೆ? ಇದು ಯಾರು ಬರೆದ ಕಥೆಯು? ನಾನ್ ಜೈಲಲ್ಲಿದ್ದಾಗ ಕಂಬಳಿ ನೇಯೋದ್ ಕಲಿಸ್ತಾ ಇದ್ರು, ರಾಟೆ ತಿರುಗಿಸೋದ್ ಕಲಿಸ್ತಾ ಇದ್ರು, ಹಾರ್ಮೋನಿಯಂ ಬಾರ್ಸೋದ್ ಕಲಿಸ್ತಾ ಇದ್ರು. ಈ ಅಪ್ಪ ಬೋಳಿ ಮಗ ಮದ್ವೆ ಮಾಡ್ತೀನಿ ಅಂತ ನನ್ನ ಇಲ್ಲಿ ಕರ್ಕೊಂಡ್ಬಂದು ಬೆಣ್ಣೆ ತಟ್ಟೋದನ್ನ ಕಲಿಸ್ತಾ ಇದ್ದಾನೆ. ಲೋಪರ್ ನನ್ ಮಗ, ತೊಟ್ಟಿ ನನ್ ಮಗ. ಯಾರು ಲೋಪರ್ ನನ್ ಮಗ? ನೀನಲ್ಲ ಬಿಡು, ನನ್ ಪಕ್ಕದಲ್ಲಿರೋನು. ಈಗ ಊಟ ಮಾಡ್ಕೊಂಬಂದ. ಒದ್ದೆ ಅಂದ್ರೆ ನೆತ್ತಿಗೆ ಹೊಡ್ಬೇಕು ನನ್ನ ಮಗನೇ. ಈಗ ತಾನೇ ಕಕ್ಷ ತೊಳೆದು ಶಿವ ಅಂತ ಬರ್ತಾ ಇದ್ದೀನಿ, ಊಟ ಮಾಡ್ಕೊಂಡ್ ಬಂದ ಪಿತಾಜಿ ಅಂತ ಕೇಳ್ತಾ ಇದ್ಯಾ? ಪಿತಾಜಿ ಕಟ್ಟದಲ್ಲಿರೋ ಮಗನ್ಗೆ ಸಹಾಯ ಮಾಡದೇ ಇರೋನು ಒಬ್ಬ ಅಪ್ಪನ. ಅಪ್ಪೋ, ಅದು ಒಂದ್ ಜನ್ಮನ. ಅನ್ನಪೂರ್ಣ ದ್ರಾಕ್ಷಿ ತಿಂತೀಯಾ? ಅನ್ನಪೂರ್ಣ ಹೇಗಿದ್ದವಳು ಹೇಗಾಗೋಬಿಟ್ಟಿಯೇ? ಅಮ್ಮ, ನನಗೆ ಈ ಕೆಲಸ ಮಾಡೋದ್ರಿಂದ ಸಂಕಟ ಆಗ್ತಿಲ್ವೇ? ಪದೇ ಪದೇ ನನ್ನ ನೋಡಿ ಹೇಗಿದ್ದವಳು ಹೇಗಾದಿ ಅಂತ ಹೇಳಿ ನನ್ನ ಹೊಟ್ಟೆ ಉರಿಸ್ತೀಯ ನೋಡು ನಿನ್ನ. ವೆಲ್ಕಮ್ ಪಿತಾಜಿ. ಹೆಂಗಿದೆ ಸೆಟಪ್? ಸೂಪರ್. ನೀನ್ ಹೇಳಿದ ಪ್ರಕಾರ ಟೈಮ್ ಬಾಂಬ್ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಕೃಷ್ಣ, ಆಫ್ಟರ್ ಆಲ್ ಒಬ್ಬ ಟ್ಯಾಕ್ಸಿ ಡ್ರೈವರ್. ನಾನ್ ಅಮೆರಿಕಾದಿಂದ ಹೆಲಿಕಾಪ್ಟರ್ ಬರ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಅಂಬಾಪುರದ ಹೊಲದಲ್ಲಿ ಲ್ಯಾಂಡ್ ಆಗಿ ಇಡೀ ಆಸ್ತಿನೇ ಒಡೆಯೋದಕ್ಕೆ ನೋಡ್ತಾನ. ಅವ್ರು ಯಾವ ಜಾಗದಲ್ಲಿ ಲ್ಯಾಂಡ್ ಆಗಿದಾನೋ ನಾವು ಅದೇ ಜಾಗದಿಂದ ಟೇಕಪ್ ಆಗಿ ಇಡೀ ಆಸ್ತಿನೆಲ್ಲ ಹೊಡ್ಕೊಂಡು ಅಮೆರಿಕಾದಲ್ಲಿ ಸೆಟ್ಲ್ ಆಗೋಣ. ಈ ಆಸ್ತಿ, ಅಂತಸ್ತು, ಐಶ್ವರ್ಯ ನನಗೆ ಯಾವ್ದು ಬೇಡ ಕಣೋ ಶಿವು. ನೀನ್ ಮಾತ್ರ ನಮ್ಮನ್ ಬಿಟ್ಟೆಲ್ಲೂ ಹೋಗ್ಬೇಡಪ್ಪ, ನಮ್ಮನ್ ಬಿಟ್ಟೆಲ್ಲೂ ಹೋಗ್ಬೇಡ ಕಣೋ ಶಿವು. ಹೋಗಲ್ಲ. ಹಲೋ, ನಿನ್ ತಾಯಿ ನಿನ್ ಮಾವನ್ನ ಇಲ್ಲಿ ಭದ್ರವಾಗಿ ಕಟ್ಟ ಹಾಕಿದೀನಿ. ನನ್ನ ತಂಗಿ ಮನೆ ಆಸ್ತಿ ಪೇಪರು, ಒಡವೆ, ಹಣ ಎಲ್ಲ ಸೂಟ್ ಕೇಸ್ ನಲ್ಲಿ ಹಾಕೊಂಡು ರಾಮದೇವ್ರ ಬೆಟ್ಟದ ಹತ್ರ ಬರ್ಬೇಕು. ನಿನ್ ಹೀರೋ ಬುದ್ಧಿ ಏನಾದ್ರೂ ತೋರ್ಸಿದ್ರೆ ನಿನ್ನ ತಾಯಿ ಮಾವನ್ನ ಜೀವ ಸಹಿತ ನೋಡಕ್ಕಾಗಲ್ಲ. ಹುಷಾ. ಟೈಮ್ ಬಾಂಬ್ ಫಿಕ್ಸ್ ಮಾಡಿರೋ ಟೈಮ್ ಮಾತ್ರ ಪರ್ಫೆಕ್ಟ್ ಆಗಿದೆ. ಶಿವು ದುಡ್ಡು ತಗೊಂಬರೋದು ಸ್ವಲ್ಪ ಲೇಟ್ ಆದ್ರೂ ಕೂಡ ಬಾಂಬ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಕೃಷ್ಣ, ಯಾ ಅವನ ಅದೃಷ್ಟ ಚೆನ್ನಾಗಿದ್ಯೋ ಇಲ್ಲ ನಿನ್ನ ಅದೃಷ್ಟ ಚೆನ್ನಾಗಿದ್ಯೋ ನನಗೆ ಗೊತ್ತಿಲ್ಲ.